ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಸ್ಥಾನದ ಆಕಾಂಕ್ಷಿಯ ಮಗನ ವಿರುದ್ಧ ಈಗ ಚಾರ್ಜ್ ಶೀಟ್. ಯಾರು? ಹ್ಯಾರಿಸ್ ಅವರ ಪುತ್ರ ನಲ್ಪಾಡ್. ಬಹುಕೋಟಿ ಬಿಟ್ಕಾಯಿನ್ ಹಗರಣದಲ್ಲಿ ಈಗ ನಲ್ಪಾಡ್ಗೆ ಸಂಕಷ್ಟ ಎದುರಾಗಿದೆ. ಶಾಸಕ ಹ್ಯಾರಿಸ್ ಪುತ್ರ ಮೊಹಮ್ಮದ್ ನಲ್ಪಾಡ್ ವಿರುದ್ಧ ಚಾರ್ಜ್ ಶೀಟ್ ಈಗ ಸಲ್ಲಿಕೆಯಾಗಿದೆ. ಎಸ್ಐಟಿಯಿಂದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರೋದು. ಶ್ರೀಕಿ, ರಾಬಿನ್, ನಲ್ಪಾಡ್ ಸೇರಿ ಹಲವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಚಾರ್ಜ್ ಶೀಟ್ನಲ್ಲಿ ನಲ್ಪಾಡ್ಗೆ ಹಣ ಸಂದಾಯವಾಗಿರುವಂಥದ್ದನ್ನ ಉಲ್ಲೇಖವನ್ನ ಮಾಡಿದ್ದಾರೆ. ಹಾಗಾಗಿ ಈಗ ಶ್ರೀಕಿ, ರಾಬಿನ್, ನಲ್ಪಾಡ್ ಸೇರಿ ಹಲವರ ವಿರುದ್ಧ ಚಾರ್ಜ್ ಶೀಟ್ ಆಗಿದೆ. ಇದೇ ಚಾರ್ಜ್ ಶೀಟ್ನಲ್ಲಿ ನಲ್ಪಾಡ್ಗೆ ಹಣ ಸಂದಾಯದ ಉಲ್ಲೇಖ ಆಗಿದೆ. ಸೊ ಈಗ ಒಂದು ಕಡೆಗೆ ಸಚಿವ ಸ್ಥಾನಕ್ಕೋಸ್ಕರ ಶಾಸಕ ಹ್ಯಾರಿಸ್ ಅವರು ಅಲ್ಲಿ ಪ್ರಯತ್ನವನ್ನು ಪಡ್ತಾ ಇದ್ರೆ, ಈ ಕಡೆಗೆ ಅವರ ಮಗ NSUIಯಲ್ಲಿ ಇದ್ಕೊಂಡು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಿಕೊಂಡು BJP ವಿರುದ್ಧ ದೊಡ್ಡ ದೊಡ್ಡ ಕ್ಯಾಂಪೇನ್ ಮಾಡಿಕೊಂಡು ಕಾರಿಗೆ ಅವರೇ ಬೆಂಕಿ ಹಚ್ಚಿದ್ದು, ಆಮೇಲೆ ಪ್ರತಿಭಟನೆ ಮಾಡಿದ್ದು, ಇವೆಲ್ಲ ನೋಡಿಬಿಟ್ಟಿದ್ದೀವಿ. ಸೊ ಈಗ ಇವೆಲ್ಲವೂ ಕೂಡ ಒಂದು ರೀತಿಯಾಗಿ ಅವರಿಗೆ ಮೇಲೇಳಕ್ಕೆ ಸಾಧ್ಯ ಆಯಿತು. ಬಟ್ ಅವರೇ ಮಾಡ್ಕೊಂಡಿರುವಂಥ ವಿಚಾರ ಅವರಿಗೆ ಕೆಳಗೆ ಬೀಳುವಂಗೆ ಆಗ್ತಾ ಇದೆಯಾ ಗೊತ್ತಿಲ್ಲ. ಚಾರ್ಜ್ ಶೀಟ್ನಲ್ಲಂತೂ ಈಗ ನಲ್ಪಾಡ್ ಅವರಿಗೆ ಹಣ ಸಂದಾಯವಾಗಿರೋದು ಸ್ಪಷ್ಟವಾಗಿ ಉಲ್ಲೇಖ ಇದೆ. ಕಾಂಗ್ರೆಸ್ ಯುವ ಮುಖಂಡ ನಲ್ಪಾಡ್ ವಿರುದ್ಧ ಆರೋಪ. ಬಿಟ್ಕಾಯಿನ್ ನಗದೀಕರಣಕ್ಕೆ ನಲ್ಪಾಡ್ ಸಂಪರ್ಕವನ್ನ ಶ್ರೀಕಿ ಮಾಡಿರ್ತಾನೆ. ನಲ್ಪಾಡ್ ತನ್ನ ಸ್ನೇಹಿತರ ಮೂಲಕ ಹಣ ನಗದೀಕರಣ ಆರೋಪ. ಅಂದ್ರೆ ಬ್ಲ್ಯಾಕ್ ಟು ವೈಟಾ ಅಂತ. ಮುಂಬೈ ಮೂಲದ ಸ್ನೇಹಿತನಿಂದ ಹವಾಲಾ ರೂಪದಲ್ಲಿ ನಗದೀಕರಣವನ್ನು ಮಾಡುವಂಥ ಕೆಲಸ. ಅಂದರೆ ಇದು ಕಾಯಿನ್ ರೂಪದಲ್ಲಿ ಇರುತ್ತೆ. ಅಂದರೆ ಡಿಜಿಟಲ್ ಅದನ್ನು ನಗದು ರೂಪದಲ್ಲಿ ಬೇಕಲ್ಲ, ಕ್ಯಾಶ್ ಬೇಕಲ್ಲ. ಸೊ ಹಾಗಾಗಿ ಅದನ್ನು ತೆಗೆದುಕೊಳ್ಳುವಂಥ ಪ್ರಯತ್ನ. ಕಮಿಷನ್ನಲ್ಲಿ ನಲ್ಪಾಡ್ಗೂ ಕೂಡ ಪಾಲು ಹೋಗಿರೋದು ಪತ್ತೆಯಾಗಿದೆ. ಸೊ ಹಾಗಾಗಿ ಇವರು ಕೂಡ ಅದರ ಪಾಲುದಾರರೇ. ಸೊ ಹಾಗಾಗಿ ಈಗ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರೋ ರೀತಿಯಲ್ಲಿ ಅರೆಸ್ಟ್ ಆಗ್ತಾರಾ? ಸಂಕಷ್ಟ ಆಗ್ತಾ ಇದೆ ಅವರ ತಂದೆಗೆ. ಕಾರಣ ಮಂತ್ರಿ ಆಗಬೇಕು ಅಂತ ಅವ್ರು ಬಯಸ್ತಾ ಇದ್ದಾರೆ. ಮಗ ಮಾಡಿರುವಂಥ ತಪ್ಪಿಗೆ ತಂದೆನೂ ಅನುಭವಿಸ್ಬೇಕಾಗತ್ತಾ? ಎಲ್ಲವೂ ಕೂಡ ರಾಜಕೀಯದಲ್ಲಿ ಕೆಲವೊಂದು ಟೈಮಲ್ಲಿ ನಡೆಯುತ್ತೆ, ನಡೆಯೋದಿಲ್ಲ. ಕೆಲವೊಂದು ಟೈಮಲ್ಲಿ ಅನುಕಂಪನೂ ಉಟ್ಕೊಳ್ಬಹುದು. ನಲ್ಪಾಡ್ ವಿರುದ್ಧ ಚಾರ್ಜ್ ಶೀಟ್ ಬೆನ್ನಲ್ಲೇ ಇಡಿ ಸಮನ್ಸನ್ನು ಜಾರಿ ಮಾಡ್ತಾ ಇದೆ. ನಲ್ಪಾಡ್ಗೆ 3ನೇ ಬಾರಿಗೆ ಇಡಿ ಸಮನ್ಸನ್ನು ಜಾರಿ ಮಾಡಿರೋದು. ಶೀಘ್ರ ವಿಚಾರಣೆಗೆ ಹಾಜರಾಗಲು ಸಮನ್ಸನ್ನು ಇಡಿ ನೀಡಿದೆ. ಈಗಾಗಲೇ 2 ಬಾರಿ ಸಮನ್ಸನ್ನು ಇಡಿ ನೀಡಿದೆ. 2 ಬಾರಿ ಸಮನ್ಸನ್ನು ನೀಡಿದೆ ಇಡಿ. ನಲ್ಪಾಡ್ ವಿರುದ್ಧ ಚಾರ್ಜ್ ಶೀಟ್ ಬೆನ್ನಲ್ಲೇ ಇಡಿ ಸಮನ್ಸನ್ನು ನೀಡಿರೋದು. ಈ ಕಡೆಗೆ ನಲ್ಪಾಡ್ಗೆ 3ನೇ ಬಾರಿ ಇಡಿ ಸಮನ್ಸನ್ನು ಕೊಟ್ಟಿದೆ. ಒಂದಾದ ನಂತರ ಒಂದು ಬಂದು ಒಕ್ಕರಿಸ್ಕೊಳ್ತಾ ಇದೆ ನಲ್ಪಾಡ್ಗೆ. ಸೊ ಯಾವುದು, ಏನು, ಎತ್ತ, ಹೇಗೆ, ಯಾವ ರೀತಿಯಾಗಿ ನಿಭಾಯಿಸಬೇಕು ಅದೆಲ್ಲವೂ ಕೂಡ ಗೊತ್ತಿರುತ್ತೆ ಅವರಿಗೆ ಇಷ್ಟೆಲ್ಲ ಮಾಡಿದ ಮೇಲೆ. ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋಯಿಂದ ನಾಗೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ನಾಗೇಶ್, ಇಷ್ಟೆಲ್ಲ ಮಾಡಿದ ಮೇಲೆ ಅದರಿಂದ ಹೇಗೆ ಪಾರಾಗಬೇಕು, ಯಾವ ರೀತಿಯಾಗಿರಬೇಕು, ಎಲ್ಲಿಂದ ಏನು ಪಡ್ಕೊಳ್ಬೇಕು, ಇವೆಲ್ಲ ಗೊತ್ತಿರುತ್ತೆ ಅಲ್ವಾ? ಅವರು ಅಷ್ಟೊಂದು ಜಾಣರಾಗಿದ್ದಕ್ಕೋಸ್ಕರನೇ ಇಷ್ಟೆಲ್ಲ ಕೈ ಹಾಕಕ್ಕೆ ಸಾಧ್ಯ ಆಗುತ್ತೆ. ಇಲ್ಲದಿದ್ದರೆ ಈ ಧೈರ್ಯ ಎಲ್ಲ ಇಲ್ಲ ಅಂದರೆ ಇಂಥವಕ್ಕೆಲ್ಲ ಕೈ ಹಾಕಲ್ಲಪ್ಪ, ನನಗೆ ತಿಳಿದ ಮಟ್ಟಿಗೆ ಅಲ್ವಾ? ಅರುಣ್, ಕಾಂಗ್ರೆಸ್ ಯುವ ಮುಖಂಡ ನಲ್ಪಾಡು ತಂದೆ ಮಿನಿಸ್ಟರ್ ಆಗ್ತಾರೆ ಅನ್ನುವಂಥ ಸಂತೋಷದಲ್ಲಿ ಇರುವಂಥ ಸಂದರ್ಭದಲ್ಲಿ ಏನು CID ಅಧಿಕಾರಿಗಳು ಅವರ ವಿರುದ್ಧ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿರುವಂಥದ್ದು ಅವರಿಗೆಲ್ಲ ಒಂದು ಕಡೆ ಶಾಕ್ ಹೊಡೆದಂತೆ ಆಗಿರುವಂಥದ್ದು. ಈಗಾಗಲೇ ಬಿಟ್ಕಾಯಿನ್ ಪ್ರಕರಣದಲ್ಲಿ ಅವರ ಹೆಸರು ಕೇಳಿ ಬಂದಿತ್ತು. ಆ ಪ್ರಕರಣದಲ್ಲಿ ನಲ್ಪಾಡ್ ಅವರು SIT ಅಧಿಕಾರಿಗಳ ಮುಂದೆ ವಿಚಾರಣೆ ಕೂಡ ಎದುರಿಸಿದರು. ವಿಚಾರಣೆ ವೇಳೆ ಅವರು ಶ್ರೀಕಿ ಜೊತೆ ಸಂಪರ್ಕ ಇರುವಂಥದ್ದು ಮತ್ತು ಶ್ರೀಕಿ ಅವರನ್ನು ಸಂಪರ್ಕ ಮಾಡಿ ಬಿಟ್ಕಾಯಿನನ್ನು ನಗದೀಕರಣ ಮಾಡಿಸಿರುವಂಥ ಒಂದಷ್ಟು ವಿಚಾರಗಳು ತನಿಖೆಯ ವೇಳೆ ಗೊತ್ತಾಗಿರುವಂಥದ್ದು. ಅದಕ್ಕೆ ಪೂರಕವಾದ ಒಂದಷ್ಟು ದಾಖಲೆಗಳು ಸಿಕ್ಕಂಥ ಕಾರಣಕ್ಕಾಗಿ ಈಗಾಗಲೇ ನಲ್ಪಾಡ್ ಮತ್ತು ಶ್ರೀಕಿ ಸೇರಿದಂತೆ 3-4 ಜನರ ವಿರುದ್ಧ ಈಗ ಚಾರ್ಜ್ ಶೀಟ್ ಕೂಡ CID ಅಧಿಕಾರಿಗಳು ಸಲ್ಲಿಕೆ ಮಾಡಿರುವಂಥದ್ದು ನಲ್ಪಾಡ್ಗೆ ಒಂದು ರೀತಿ ಹಿನ್ನಡೆ ಆಗಿರುವಂಥದ್ದು. ಈ ಪ್ರಕರಣದಲ್ಲಿ ಅವರ ಪಾತ್ರದ ಬಗ್ಗೆ ಒಂದಷ್ಟು ದಾಖಲೆಗಳನ್ನು ಇಟ್ಕೊಂಡು CID ಅಧಿಕಾರಿಗಳು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿರುವಂಥದ್ದು. ಅವರಿಗೆಲ್ಲ ಒಂದು ಕಡೆ ಈ ಒಂದು ಪ್ರಕರಣದಲ್ಲಿ ಸಾಕಷ್ಟು ಸಮಸ್ಯೆ ಆಗುವಂಥದ್ದು ಕಂಡು ಬರ್ತಾ ಇರುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಆಧಾರದ ಮೇಲೆ ಟ್ರಯಲ್ ಆಗಿ ಅವರ ವಿರುದ್ಧ ಏನು ಕ್ರಮ ಆಗುತ್ತೆ ಅನ್ನುವಂಥದ್ದು ಕೂಡ ಈಗ ದೊಡ್ಡ ಮಟ್ಟದ ಶಾಕ್ ಎದುರು ಆಗುವಂಥ ಸಾಧ್ಯತೆಗಳಿದ್ದಾವೆ ಅನ್ನುವಂಥ ಮಾಹಿತಿಗಳು ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ನಾಗೇಶ್. ವಾಪಸ್ ಬರ್ತೀನಿ ನಿಮ್ಮ ಹತ್ರ.